ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೈಕ್ ಬೇಕಾ ಇಲ್ವಾ? ಬೇಡ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಪಕ್ಷದ ಮುಖಂಡರು ಎಲ್ಲ ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ನಗರದ ಅಧ್ಯಕ್ಷರು ಕೂಡ ಇವಾಗ ಬರಲಿದ್ದಾರೆ. ಇನ್ನೊಂದು 2-3 ನಿಮಿಷದಲ್ಲಿ ಇಲ್ಲಿ ಇರ್ತಾರೆ. ಮೈಕೆ ಕೊಡಿ. ಮತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇದ್ದಿದ್ದು ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳುತ್ತೆ ಮತ್ತು ನಿಮ್ಮ ಮೂಲಕ ನಮ್ಮ ಮೈಸೂರು ಹಾಗೂ ಕೊಡಗುವಿನ ಸಮಸ್ತ ಮತದಾರರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ. ಸುಮಾರು ಹೆಚ್ಚು ಕಡಿಮೆ 14 ಲಕ್ಷ ಚಿಲ್ಲರೆ ಮತದಾರರು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ, ಮತವನ್ನು ಚಲಾಯಿಸಿದ್ದಾರೆ. ಪ್ರತಿಯೊಬ್ಬ ಮತದಾರರಿಗೂ ವಿಶೇಷವಾಗಿ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರ ಮತದ ಮೂಲಕ ಈ ಲೋಕತಂತ್ರ, ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಬೆಂಬಲ ನೀಡಿದೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳ್ತೀನಿ. ಫಲಿತಾಂಶ ಬಂದಿದೆ. ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮ NDA ವಿಜೇತರಾಗಿದ್ದೀವಿ. NDAನ ಎಲ್ಲ ಮುಖಂಡರು, ನಮ್ಮ NDAನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವಿಜಯ ನಮ್ಮ ಕಾರ್ಯಕರ್ತರ ವಿಜಯ. ಅವರು ಭಾಳ ಕಷ್ಟಪಟ್ಟು ಶ್ರಮಿಸಿದರೆ ಚುನಾವಣೆಗೋಸ್ಕರ, ನಮ್ಮ ಪ್ರಧಾನಮಂತ್ರಿಗೋಸ್ಕರ, ನಮ್ಮ BJPಗೋಸ್ಕರ, ನಮ್ಮ JDSಗೋಸ್ಕರ, ನಮ್ಮ NDAಗೋಸ್ಕರ. ಸೊ ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇದು ಒಂದು ಐತಿಹಾಸಿಕ ದಾಖಲೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೆ ನನ್ನ ಅಭಿನಂದನೆಗಳು. ವಿಶೇಷವಾಗಿ ನಮ್ಮ NDAಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಸಂದರ್ಭದಲ್ಲಿ 5 ಸ್ಥಾನಗಳು, ಅಂದರೆ ಸಚಿವ ಸಂಪುಟದಲ್ಲಿ 5 ಸ್ಥಾನ ಕರ್ನಾಟಕಕ್ಕೆ ಬಂದಿರುವಂಥದ್ದು ಹೆಮ್ಮೆಯ ವಿಷಯ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಹೆವಿ ಇಂಡಸ್ಟ್ರೀಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಗಿರೋ ಶ್ರೀ V ಸೋಮಣ್ಣ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೇಳ್ತಾ ಕೊನೆಯದಾಗಿ, ಭಾಳ ಮುಖ್ಯವಾಗಿ ಇವತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಉಪಸ್ಥಿತರಿದ್ದೀರಾ. ಈ ಇಡೀ ಚುನಾವಣೆಯಲ್ಲಿ ನೀವು ಈ ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀರಾ, ಅದಕ್ಕೆ ಬೆಂಬಲವನ್ನು ನೀಡಿದ್ದೀರಾ. ನಿಮ್ಮ ಮೂಲಕ ನಮ್ಮ ಏನು ಭಾರತದಲ್ಲಿ ಇರುವ ಈ ಲೋಕತಂತ್ರ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಭಾಳಷ್ಟು ಸಹಾಯ ಮಾಡಿದ್ದೀರಾ ನಿಮ್ಮ ಕೆಲಸದ ಮೂಲಕ. ಸೊ ನಿಮಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮತ್ತು ಜನರ ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಿದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ. ಯಾಕಂದರೆ ಅಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಆಗ್ತಾಯಿದೆ ನಿಮ್ಮ ಮೂಲಕ ನಮಗೂ ತಲುಪುತ್ತೆ. ಸೊ ಅದು ಭಾಳ ಸಹಾಯ ಆಗುತ್ತೆ. ಸೊ ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪ್ರಶ್ನೆಗೆ ಇವಾಗ ಇದು ಫ್ಲೋರ್ ಓಪನ್ ಆಗಿದೆ. ದಯವಿಟ್ಟು ಎಲ್ಲ ಏನೇ ಕುವೆಂಪು ನಗರದಲ್ಲಿ ಆಗಲೇ ನಂದು ಆಫೀಸ್ ಓಪನ್ ಆಗಿತ್ತು ಚುನಾವಣೆ ಸಂದರ್ಭದಲ್ಲಿ. ಅದು ಇನ್ನೊಂದು 1-2 ತಿಂಗಳಿಗಾದರೂ ಅದು ಓಪನ್ ಆಗಿರುತ್ತೆ. ಸರ್ಕಾರಿ ಸೌಲಭ್ಯ ಎಲ್ಲ ಸಿದ್ಧ ಆಗೋ ನಂತರ ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ಸೊ ಅಲ್ಲೇ ನಾನು ಲಭ್ಯವಿರ್ತೀನಿ. ಮೊಬೈಲ್ ನಂಬರ್ ನಮ್ಮ PA ನಂಬರ್ಗಳಿಗೆ ಎಲ್ಲರ ಜೊತೆನೂ ಇದೆ. ಅದು ಮೂಲಕ ನೀವು ಸಂಪರ್ಕ ಮಾಡಿ. ಅದು ಇರೋದು, ಅದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಮೈಸೂರು ಅಭಿವೃದ್ಧಿಗೆ ಏನು ಯೋಜನೆಗಳು ಕೈಗೊಳ್ತೀರಿ? ಮುಂದೆ ಏನಾಗಬೇಕು ಅಂತ ಪ್ರವಾಸ ಶುರು ಮಾಡಿದ್ದೀನಿ. ಆಗಲೇ ನಾನು ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ DC ಅವರು ಇರ್ಬೋದು, ಆಡಳಿತ ಇರ್ಬೋದು, ಅವ್ರಿಗೆ ಸಭೆಯನ್ನು ಕರೆದಿದ್ದೀನಿ. ಅವ್ರು ಯಾವಾಗ ಅನುಕೂಲ ಆಗುತ್ತೋ ಅವರು ಸಭೆಯನ್ನು ಏರ್ಪಡಿಸ್ತಾರೆ. ನಂತರ ನಾವು ಏನು ಮಿಕ್ಕಿದೆ ಕೆಲಸ ಅದನ್ನು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ನಮ್ಮದೇ ಆದ ಯೋಜನೆಗಳು, ಏನೇನು ಕೆಲಸಗಳು ಮಾಡಬೇಕು ಅಂತಲೂ ಕೂಡ ಅವ್ರ ಜೊತೆ ಹಂಚ್ಕೋತೀವಿ. ನಂತರ ನಾವು ಒಂದೊಂದಾಗಿ ಆದಷ್ಟು ವೇಗವಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ಇವಾಗ ಸಾಯಂಕಾಲ 3 ಗಂಟೆಯಿಂದನೇ ನಾವು ನರಸಿಂಹರಾಜದಿಂದ ಶುರು ಮಾಡಿ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಜನರು ತಮ್ಮ ಮನವಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಆಗಲೇ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಲ್ಲಿಸಿದ್ದಾರೆ.
ಅದನ್ನು ಕೂಡ ನಾವು ಏನೇನು ಪರಿಹಾರ ಕೊಡ್ಬೋದು ಅಂತ ನಾವು ತೀರ್ಮಾನ ತಗೊಂಡು ಮುಂದುವರಿತೀವಿ. ಅಲ್ಲ, ನಿಮ್ಮ ವಿಷನ್ ಏನಿದೆ ಅಂತ ಸರ್, ಈಗ ಗೆದ್ದ ನಂತರ ತಾವು ಮೈಸೂರು ಕೊಡೋದಕ್ಕೆ ಆದ್ಯತೆ ಮೇರೆಗೆ ಏನ್ ಕೆಲಸಗಳು ಮಾಡ್ಬೇಕಂತ ಪಟ್ಟಿ ಏನಾದ್ರು ಸಿದ್ಧ ಆಗಿದೆ. ಮತ್ತೆ ಮಾಜಿ ಸಂಸದರು ಹೇಳಿದ್ರು, ನಾನ್ ಮಾಡಿದಂತಹ ಕೆಲಸಗಳು ಯೋಜನೆಗಳೇನಿದೆ ಅದನ್ನ ಮುಂದುವರಿಸಿದ್ರೆ ಸಾಕು, ಸಾಕಷ್ಟು ಮೈಸೂರು ಕೊಡಗು ಅಭಿವೃದ್ಧಿ ಆಗುತ್ತೆ ಅನ್ನೋ ಅದ್ರ ಬಗ್ಗೆ ಏನಾದ್ರು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿದ್ದೀರಾ? ಆಗಲೇ ಹೇಳಿದ್ದೀನಿ, ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿದೆ. ಹಿಂದೆ ಸಂಸದರು ಮಾಡಿರುವಂಥದ್ದು ಕೆಲಸದ ಎಲ್ಲ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಇಂದಿನ ನಮ್ಮ ಸ್ಥಳೀಯ ಆಡಳಿತದೊಂದಿಗೆ ಸಭೆಯನ್ನು ನಡೆಸಬೇಕಾಗಿದೆ. ಅವ್ರಿಗಾಗಲೇ ಹೇಳಿದ್ದೀನಿ ಇದು ಸಭೆ ಮಾಡಬೇಕು ಅಂತ. ಅವ್ರ ಸಮಯಕ್ಕೆ ನಾವು ಕಾಯ್ತಾ ಇದ್ದೀವಿ. ನಂತರ ಎಲ್ಲ ಕೆಲಸನೂ ಕೂಡ ನಾವು ಮುಂದುವರಿತೀವಿ. ನಮ್ಮದೇ ಆದ ಏನು ಕೆಲಸಗಳು, ನಮ್ಮದೇ ಆದ ಏನು ದೃಷ್ಟಿ ಇದೆ ಅದನ್ನು ಕೂಡ ಅದು ಸೇರಿಸಿ ಮುಂದುವರಿತೀವಿ. ವಿಷನ್ ಭಾಳ ಸ್ಪಷ್ಟವಾಗಿ ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ. ನಮ್ಮ ಇಲ್ಲಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ. ಪಾರಂಪರ್ಯ ಸಂರಕ್ಷಣೆಯಲ್ಲಿ ನಾವು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ಎರಡು ಕ್ಷೇತ್ರದಲ್ಲೂ ಕೂಡ ಭಾಳ ಹೆಚ್ಚಾಗಿ ನಾವು ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ ಮಾಡ್ತೀವಿ. ಅದಕ್ಕೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಕೆಲಸವನ್ನು ಮಾಡ್ತೀವಿ. ಪರಿಶೀಲನೆ ಆಗಿದ ನಂತರ ನಾವು ಅದು ಹೇಳ್ಬೋದು. ಕಾರಣ ಅಂದರೆ ಮಿಕ್ಕಿರೋ ಕೆಲಸದಲ್ಲೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸ್ವಲ್ಪ ಗಮನ ಹರಿಸಬೇಕಾಗಿರುವಂಥದ್ದು. ನಂತರ ನಾನು ಹೇಳ್ತೀನಿ. ಚಾಲೆಂಜಸ್ ಏನಿದೆ ಸರ್ ನಿಮಗೆ? ಸವಾಲುಗಳು ಅಂತ ನಾನು ಸವಾಲುಗಳು ಅಂತ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅದು ವೆಲ್ಕಮ್ ಇಟ್. ಆದರೂ ಸಹ ಒಂದು ದೊಡ್ಡ ಕ್ಷೇತ್ರ, ಸೊ ಪ್ರತಿಯೊಬ್ಬರನ್ನು ಭೇಟಿ ಆಗೋದು ಒಂದಷ್ಟು ಸಮಯ ತಗೊಳುತ್ತೆ. ಸೊ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಾನು ಎಲ್ಲರಿಗೂ ನನ್ನ ಇದು ಧ್ವನಿಯನ್ನು ಮುಟ್ಟಿಸೋಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕೂಡ ಹೇಳ್ತೀನಿ. ನಿಮ್ಮದು ಕೂಡ ನಾವು ಏನೇನು ಈ ಕಡೆಯಿಂದ ಈ ಹೊಸದಾಗಿ ಸಂಸದರಾಗಿ ಕೆಲವು ನಮ್ಮ ಕಚೇರಿ ಇರ್ಬೋದು, ಈ ಕಚೇರಿಯಲ್ಲಿ ಸಂಘಟನೆ ಇರ್ಬೋದು, ಅದೆಲ್ಲನೂ ಕೂಡ ಒಂದು ಸ್ವಲ್ಪ ಸಮಯ ತಗೊಳುತ್ತೆ ಸಂಘಟನೆ ಎಲ್ಲ ಮಾಡೋವಂಥದ್ದು. ಸೊ ಅದಕ್ಕಾಗಿ ನಿಮ್ಮ ಸಲಹೆಯೊಂದಿಗೆ ನಾವು ಸಹಕಾರದೊಂದಿಗೆ ನಾವು ಮುಂದುವರಿತೀವಿ. ದೊಡ್ಡ ಸವಾಲು ನಮಗೆ ಜನರ ನಿರೀಕ್ಷೆ ಜಾಸ್ತಿ ಇರುವಂತದ್ದು ಭ್ರಷ್ಟಾಚಾರ ಮುಕ್ತ ಮತ್ತೆ ಪಾರದರ್ಶಕವಾದ ಆಡಳಿತವನ್ನ ಎದುರಿಸುವಂತ ನಿರೀಕ್ಷೆ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಏನಾದ್ರು ಚಿಂತನೆಗಳಾಗಿರುವ, ಏನಾದ್ರು ಹೊಸ ಪ್ಲಾನ್ಗಳು ಏನಾದ್ರು ಈ ರೀತಿಯಾದಂತ ಆಡಳಿತ ನೀಡಲಿಕ್ಕೆ? ಇಲ್ಲ, ಅದು 100% ನಾವು ಆ ತತ್ವದೊಂದಿಗೆ ನಾವು ಮುಂದುವರಿತಾ ಇರೋದು. ಅದೇ ರೀತಿ ಕರಪ್ಷನ್ ಇಲ್ಲದೇ ನಾವು ಮುಂದುವರಿಬೇಕು ಅಂತ ನಮ್ಮ ಆಸೆ. ಒಳ್ಳೆ ತತ್ವದೊಂದಿಗೆ ಹಿಂದೆ ನಮ್ಮ ಮೈಸೂರು ಅರಸರ ತತ್ವದೊಂದಿಗೆ ನಮ್ಮ ಈಗಿನ BJP NDA ಏನು ತತ್ವ ಸಿದ್ಧಾಂತ ಇದೆ ಅದರೊಂದಿಗೆ ನಾವು ಕೆಲಸವನ್ನು ಮಾಡ್ತೀವಿ. ಯಾಕೆಂದ್ರೆ ಇಂಡಸ್ಟ್ರೀಸ್ ವಿಚಾರದಲ್ಲಿ ಅಥವಾ ರೈಲ್ವೆ ವಿಚಾರದಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ಕುಮಾರಸ್ವಾಮಿ ಇದ್ದಾರೆ ಮತ್ತು ಸೋಮಣ್ಣ ಇದ್ದಾರೆ, ಹಾಗಾಗಿ ಆ ನಿಟ್ಟಿನಲ್ಲಿ ಕಾನ್ಸಂಟ್ರೇಷನ್ ಇಂಡಸ್ಟ್ರೀಸ್ ವಿಚಾರದಲ್ಲಿ ಅಥವಾ ರೈಲ್ವೆ. ಆಗಲೇ ಮೈಸೂರಲ್ಲಿ ನಮ್ಮ ಕೈಗಾರಿಕೆಗೋಸ್ಕರ ಆದಷ್ಟು ಲೇಔಟ್ಗಳು ಮತ್ತು ಇಂಡಸ್ಟ್ರಿಯಲ್ ಪಾರ್ಕನ್ನು ಕೂಡ ಗುರುತಿಸಿದೆ. ಅದಕ್ಕೂ ನಾವು ಕೂಡ ಒಂದು ಒತ್ತನ್ನು ಕೊಡಬೇಕಾಗಿದೆ. ರೈಲ್ವೇದು ಕೂಡ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೆಲ್ಲನೂ ನಾವು ಪರಿಗಣಿಸಿ ನಾವು ಮುಂದುವರಿತೀವಿ. ಸರ್, ಪ್ರತಾಪ್ ಸಿಂಹ ಅವರಿದ್ದಾಗಲೂ ಒಂದು ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.